ನಾವು ನೀವು ಬಹಳ ಹುಷಾರಾಗಿರ್ಬೇಕಾದಂತ ಒಂದು ಸುದ್ದಿ ಇದೆ ಬೆಂಗಳೂರಿನಲ್ಲಿರೋರು ಪ್ರಮುಖವಾಗಿ. ಬೆಂಗಳೂರಲ್ಲಿ ಮಳೆ ಬಂತು, ಇಷ್ಟು ದಿನ ಏನ್ ಹೇಳ್ತಿದ್ವಿ, ನೀವು ಚರಂಡಿ ಪಕ್ಕ ನಿಲ್ಬೇಡಿ, ಯಾಕಂದ್ರೆ ಚರಂಡಿ ಸ್ಲ್ಯಾಬ್ ಸರಿ ಇರಲ್ಲ, ಒಳಗೋಗಿ ಏನಾರೋ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ, ಮರದ ಕೆಳಗೆ ನಿಲ್ಬೇಡಿ, ಯಾಕಂದ್ರೆ ಈ ಮೂರ್ಖರು ಅವ್ರು ಈ ಮರ ಹರೆ ಹೊಡೆಯೋದು ಇದೇನು ಮಾಡಿರಲ್ಲ. ಈಗ ಏನ್ ಹೇಳ್ತಾ ಇದೀವಿ ಗೊತ್ತಾ, ಕಾಂಪೌಂಡ್ ಪಕ್ಕನೂ ನಿಲ್ಲಕ್ ಹೋಗ್ಬೇಡಿ, ಯಾಕಂದ್ರೆ ಒಂದಲ್ಲ ಎರಡಲ್ಲ, ಮೊನ್ನೆ ತಾನೇ 7 ಮಂದಿ ಮೃತಪಟ್ಟಿದ್ರು. ನಿಮ್ಗೆ ಗೊತ್ತಿರ್ಬೋದು, ಬೋರಿಂಗ್ ಹಾಸ್ಪಿಟ್ಲು ಕಾಂಪೌಂಡ್ ಪಕ್ಕ ನಿಂತಿದ್ರು. ಇವತ್ತು ನೋಡಿ ವಿಜಯನಗರ ಕ್ಲಬ್, ನಿಮ್ಗೆ ಗೊತ್ತಿರ್ಬೋದು, ಬಹಳ ಹಳೆ ಕ್ಲಬ್ ವಿಜಯನಗರ ಕ್ಲಬ್, ವಿಜಯನಗರದಲ್ಲಿರೋದು. ಆ ಕ್ಲಬ್ನ ಕಾಂಪೌಂಡ್ ಇವತ್ತು ಕುಸ್ತು ಪಕ್ಕದಲ್ಲೇ ಆಟೋ ಚಾಲಕ ನಿಂತಿದ್ರು. ಪಾಪ ನೋಡಿ, ಆಟೋ ಫುಲ್ ಜಖಮ್ ಆಗೋಗಿದೆ, ಆಟೋ ಚಾಲಕ ಮೃತಪಟ್ಟಿದ್ದಾರೆ. ವಿಜಯನಗರದ ಕ್ಲಬ್ ಕಾಂಪೌಂಡ್ ಕುಸಿದು ಗಂಗೊಂಡನಹಳ್ಳಿ ನಿವಾಸಿ ಶಿವಬೋರಯ್ಯ ಅನ್ನೋರು ಸಾವನ್ನಪ್ಪಿದ್ದಾರೆ. ಮಳೆ ಪರಿಣಾಮ ಉರುಳಿ ಬಿದ್ದಿರುವಂತಹ ಕಾಂಪೌಂಡ್ ಇದು. ಆ ಕಾರಣಕ್ಕಾಗಿನೇ ಹೇಳಿದ್ದು, ನೀವು ಈ GBA ಮತ್ತೊಂದು ಇವ್ರನ್ನ ಯಾರನ್ನೂ ನಂಬ್ಕೊಳಕ್ ಹೋಗ್ಬಿಡಿ, ಇವರು ಈಗ ಸಿಲ್ಟೆತ್ತೋ ಕೆಲಸ ಮಾಡ್ತಿದ್ದಾರೆ. ಇಷ್ಟು ದಿವಸ ನಿದ್ದಲ್ಲಿದ್ದವ್ರು ಈಗ ನೋಡ್ರಿ ಕಾಂಪೌಂಡ್ಗಳ ಬೆಳೆ ಬೀಳಕ್ ಶುರು ಆಗ್ತಾ ಇದಾವೆ. ಬಹಳ ಹುಷಾರಾಗಿರಿ ಮಳೆ ಬಂದಾಗ. ನಾವು ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಬೋಣ. ಬೆಂಗಳೂರಿನ ಬೋರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಗೋಡೆ ಕುಸಿದು 7 ಜನರು ಮೃತಪಟ್ಟ ಪ್ರಕರಣ ಮಾಸುವ ಮುನ್ನವೇ ಬೆಂಗಳೂರಿನಲ್ಲಿ ಮತ್ತೊಂದು ಅವಘಡ ನಡೆದಿರತಕ್ಕಂಥದ್ದು. ನಾವೀಗ ಬೆಂಗಳೂರಿನ ವಿಜಯನಗರ ಕ್ಲಬ್ನ ಬಳಿ ಇದ್ದೇವೆ. ನೀವು ಈಗಾಗಲೇ ಟಿವಿನ ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಸುಮಾರು 10 ರಿಂದ 12 ಅಡಿಗಳ ಉದ್ದ ಇರತಕ್ಕಂಥ ಕಾಂಪೌಂಡ್ ಕೊಲ್ಯಾಪ್ಸ್ ಆಗಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕಾಂಪೌಂಡ್ ಪಕ್ಕದಲ್ಲೇ ಇದ್ದಂತಹ ರಸ್ತೆಯಲ್ಲಿ ಪಾರ್ಕ್ ಮಾಡಿದಂತ ಆಟೋ ಚಾಲಕ ಮೃತಪಟ್ಟಿದ್ದಾನೆ. ಶಿವಬೋರಯ್ಯ, 56 ವರ್ಷದ ಶಿವಬೋರಯ್ಯ ಮೃತಪಟ್ಟಿರತಕ್ಕಂಥ ವ್ಯಕ್ತಿ ಅಂತೇಳಿ ಮಾಹಿತಿ ಲಭ್ಯ ಆಗಿರತಕ್ಕಂಥದ್ದು. ನೀವು ಈಗಾಗಲೇ ಟಿವಿನ ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಈ ಒಂದು ಕಾಂಪೌಂಡ್ ಗೋಡೆ ಏನಿದೆ, ಕಾಂಪೌಂಡ್ ಗೋಡದ ಪಕ್ಕದಲ್ಲಿಯೇ ಆಟೋ ಚಾಲಕ ಆಟೋವನ್ನ ಪಾರ್ಕ್ ಮಾಡಿ ನಿಂತಿರ್ತಾನೆ. ಅಂದ್ರೆ ಮಳೆ ಬಂದಂತ ಸಂದರ್ಭದಲ್ಲಿ 6:45 ವೇಳೆಗೆ ಈ ಒಂದು ಘಟನೆ ನಡೆದಿದೆ ಅಂತೇಳಿ ಟಿವಿನಗೆ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ನೀವು ಈಗಾಗಲೇ ಗಮನಿಸಬಹುದಾಗಿದೆ ಎಷ್ಟರ ಮಟ್ಟಿಗೆ ಆಟೋ ಸಂಪೂರ್ಣವಾಗಿ ಜಖಮ್ ಆಗಿರ್ತಕ್ಕಂಥದ್ದು ಅಂತೇಳಿ. ಸುಮಾರು 10 ರಿಂದ 12 ಅಡಿಗಳಷ್ಟು ಉದ್ದವಾಗಿರ್ತಕ್ಕಂಥ ಗೋಡೆ ಸಂಪೂರ್ಣವಾಗಿ ಸುಮಾರು 25 ರಿಂದ 30 ಅಡಿಗಳವಷ್ಟುವರೆಗೂ ಕೂಡ ಕೊಲ್ಯಾಪ್ಸ್ ಆಗಿರ್ತಕ್ಕಂಥದ್ದು. ನೀವು ಬಲಭಾಗದಲ್ಲಿ ಏನ್ ಗಮನಿಸ್ತಾ ಇದ್ರೆ, ಇದು ವಿಜಯನಗರ ಕ್ಲಬ್ ಇರ್ತಕ್ಕಂಥದ್ದು. ಕ್ಲಬ್ನ ಒಳಭಾಗದಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಸ್ವಿಮ್ಮಿಂಗ್ ಪೂಲ್ಗೆ ಹೊಂದಿಕೊಂಡಂತೆ ಇರ್ತಕ್ಕಂಥ ಈ ಒಂದು ಕಾಂಪೌಂಡ್ ಗೋಡೆ ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಆಗಿರ್ತಕ್ಕಂಥ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಈ ಒಂದು ಗೋಡೆ ಕೊಲ್ಯಾಪ್ಸ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಕಾಂಪೌಂಡ್ ಗೋಡೆ ಕೊಲ್ಯಾಪ್ಸ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪಕ್ಕದಲ್ಲೇ ಇದ್ದಂತ 3-4 ವಿದ್ಯುತ್ ಕಂಬಗಳು ಕೂಡ ಧರೆಶಾಹಿ ಆಗಿರ್ತಕ್ಕಂಥದ್ದನ್ನ ಗಮನಿಸಬಹುದಾಗಿದೆ. ಒಟ್ಟಾರೆಯಾಗಿ ಘಟನೆ ನಡೆದಂತ ಸಂದರ್ಭದಲ್ಲಿ ಆಟೋ ಚಾಲಕ ಓರ್ವ ಮಾತ್ರ ಅಂತ ಶಿವಬೋರಯ್ಯ ಎಂಬಾತ ಮಾತ್ರ ಆಟೋದಲ್ಲಿದ್ದ. ಈ ಹಿನ್ನೆಲೆಯಲ್ಲಿ ಆತ ಮಾತ್ರ ಸಾವನ್ನಪ್ಪಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಆಟೋ ಕೊಲ್ಯಾಪ್ಸ್ ಆಗಿರ್ತಕ್ಕಂಥದ್ದು. ಈಗಾಗಲೇ ಘಟನಾ ಸ್ಥಳದಲ್ಲಿ ವಿಜಯನಗರ ಪೊಲೀಸರು ಕೂಡ ಬಿಟ್ಟಿರ್ತಕ್ಕಂಥದ್ದು. ಇಲ್ಲಿ GBA ಅಧಿಕಾರಿಗಳು ಕೂಡ ಸ್ಥಳದಲ್ಲಿ ಬಿಟ್ಟು ಪರಿಶೀಲನೆ ನಡೆಸಿದ್ದಾರೆ. ಶಿವಬೋರಯ್ಯ ಎಂಬಾತ ಮೃತಪಟ್ಟಿರ್ತಕ್ಕಂಥ ಚಾಲಕ, 56 ವರ್ಷದ ಶಿವಬೋರಯ್ಯ ಎಂಬಾತನ ಮೃತದೇಹವನ್ನು ಈಗಾಗಲೇ ಮರಣೋತ್ತರ ಪರೀಕ್ಷೆಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೂ ಕೂಡ ರವಾನೆಯನ್ನು ಮಾಡಿರ್ತಕ್ಕಂಥದ್ದು. ನೀವೀಗಾಗಲೇ ಗಮನಿಸಬಹುದಾಗಿದೆ ಟಿವಿನ ದೃಶ್ಯಾವಳಿಗಳಲ್ಲಿ. ಸಂಪೂರ್ಣವಾಗಿ 25 ಅಡಿಗಳವರೆಗೂ ಕೂಡ ವಾಲ್ ಕೊಲ್ಯಾಪ್ಸ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ತೆರವುಗೊಳಿಸೋದಕ್ಕೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ನೀವು ಗಮನಿಸಬಹುದಾಗಿದೆ, JCBಯ ಮೂಲಕ ತೆರವುಗೊಳಿಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈ ಆಟೋದ ಹಿಂಬದಿಯಲ್ಲಿ ಇದ್ದಂತ ಇನ್ನೊಂದು ಟ್ರಕ್ ಏನಿದೆ, ಅದೊಂದು ಮಿನಿ ಟ್ರಕ್ ನೀವು ಗಮನಿಸಬಹುದಾಗಿದೆ. ಇದರಲ್ಲೂ ಕೂಡ ಯಾವ್ದಾದ್ರು ವ್ಯಕ್ತಿಗಳಿದ್ರೆ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ಸದ್ಯದ ಮಟ್ಟಿಗೆ ಸಂಪೂರ್ಣವಾಗಿ ನಿಲ್ಲಿಸಲಾಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ರಘು ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.